ನಮಸ್ತೆ ಸ್ನೇಹಿತರೆ, ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಹಿಗೆಣಸಿಂದು ಕರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿರ್ತೀನಿ. ಇದಕ್ಕೆ ನೋಡಿ, ಇದು ಬೇಯಿಸಿ ಸಿಪ್ಪೆ ತೆಗೆದಿಟ್ಟರೆ ಸಿಹಿಗೆಣಸು. ಇದು ಟೊಮೆಟೊ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮಾಡಿ ಪೇಸ್ಟ್ ಮಾಡಿರೋದು. ಇದು ಟೊಮೆಟೊ ಪೇಸ್ಟು. ಇಲ್ಲಿ ಕರಡಿದೆ ನೋಡಿ, ಮೊಸರಿದೆ, ಮೊಸರು, ಈರುಳ್ಳಿ, ಜೀರಿಗೆ ಮತ್ತು ಗರಂ ಮಸಾಲ ಪೌಡರು, ಸ್ವಲ್ಪ ಕೊತ್ತಂಬರಿ, ಇಂಗು, ಎಲ್ಜಿ ಹಿಂಗೆ ಯೂಸ್ ಮಾಡ್ತೀನಿ, ಇಂಗು, ಮತ್ತು ಕ್ಯಾಚ್ ಮಸಾಲ ಯೂಸ್ ಮಾಡ್ತೀನಿ, ಗಾರ್ಲಿಕ್ ಪೇಸ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಫಸ್ಟು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಜೀರಿಗೆ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಇಂಗು ಮತ್ತು ಕಟ್ ಮಾಡಿಟ್ರೆ ಆನಿಯನ್. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಈ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಹಾಕಿ ಒಂದು ಹಸಿ ಹೋಗೋ ತನಕ ಒಂದು 3-4 ನಿಮಿಷ ಇದು ಬಾಯ್ಲ್ ಆಗಬೇಕು. ನೋಡಿ, ಇದು ಇವಾಗ ಕುದೀತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇವಾಗ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಸ್ವೀಟ್ ಗೆಣಸು, ಅದರದನ್ನು ಹಾಕೋದು. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೊಂದು ಮಿಕ್ಸ್ ಕೊಡಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಟೊಮೆಟೊ ಪ್ಯೂರಿ ಹಾಕಿದ್ವಲ್ಲ, ಅದ್ರ ಜೊತೆ ಪೂರ್ತಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಏನು ಮಾಡೋದು, ನೀರು ಹಾಕಬೇಕು. 1 ಕಪ್ ನೀರು ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಕ್ಲೀನಾಗಿ ಒಂದು 3-4 ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಇದನ್ನ ಕುದಿಯಕ್ಕೆ ಬಿಡಬೇಕು. ನೋಡಿ, ಇವಾಗ ಇದು ಬೆಂದಿದೆ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ತೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು, ಈಗ ಕೊನೆಗೆ ಮೊಸರು ಆ್ಯಡ್ ಮಾಡಬೇಕು. ಮೊಸರು ಆ್ಯಡ್ ಮಾಡಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಆ್ಯಡ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತೇನು ಇದನ್ನು ಕುದಿಸೋದು ಬೇಡ. ಒಂದು 1 or 2 ಮಿನಿಟ್ಸ್ ಸಾಕು. ಕುದ್ದಿದೆ ಸಾಕು. ಇಷ್ಟು ಕುದ್ರೆ ಒಂಚೂರು ಬೆಲ್ಲ ಆ್ಯಡ್ ಮಾಡ್ತೀನಿ, ಜಾಸ್ತಿ ಬೇಡ. ಯಾಕೆಂದರೆ ಇದು ಮಧ್ಯೆ ಸಿಹಿ ಗೆಣಸಲ್ವ, ಅದರಲ್ಲೇ ಸಿಹಿ ಇರುತ್ತೆ, ಜಾಸ್ತಿ ಹಾಕೋದು ಬೇಡ. ಒಂಚೂರು, ಯಾಕೆಂದರೆ ಟೊಮೆಟೊ ಪ್ಯೂರಿ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಹುಳಿ ಬರಬಾರ್ದು ಅಂತ ಒಂಚೂರು ಹಾಕಿದೆ. ಕೊನೆಗೆ ನೋಡಿ, ಕೊತ್ತಂಬರಿ ಸೊಪ್ಪು. ಈಗ ಸಿಹಿ ಗೆಣಸಿನ ಕರಿ ಆಯಿತು. ಆಯಿತು, ಆಫ್ ಮಾಡ್ತೀನಿ. ನೋಡಿ, ಬಿಸಿಯಾಗಿರೋ ಸಿಹಿ ಗೆಣಸಿನ ಕರಿ ರೆಡಿಯಾಗಿದೆ. ಇದು ಚಪಾತಿ, ದೋಸೆ ಮತ್ತು ಊಟಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಚಂದ್ರಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.